ಹಿರೇಬೆಣಕಲ್ನ ಏನು ಶಿಲಾಯುಗದ ಸ್ಟೋನ್ಸ್ ಏನಿತ್ತೋ ಅದನ್ನು ನೋಡೋಣ ಅಂತ ಬಂದಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ಏನು ಅಂತ ಹೇಳಿದ್ರೆ ಟೈಮ್ ಬೇರೆ ತುಂಬ ಆಗಿಬಿಟ್ಟಿದೆ. ವಿಶ್ವದ ಇತರ ಕಡೆ ಇರ್ತಕ್ಕಂಥ ಎಲ್ಲ ಈ ಥರದ ವಿಶೇಷಗಳು ಎಲ್ಲಿದ್ದಾವೋ ಅದೆಲ್ಲದರ ಇನ್ಫಾರ್ಮೇಷನು. ಬಟ್ ಏನು ಅಂತ ಹೇಳಿದ್ರೆ ಬಿಸಿಲಿಗೆಲ್ಲ ಒಣಗೋಗ್ಬಿಟ್ಟಿದೆ. ಅದರಲ್ಲಿ ಏನು ಶಕ್ತಿನೇ ಉಳಿದಿಲ್ಲ. ಸೊ ಈ ಥರ ಇದೆ. ಹಿರೇಬೆಣಕಲ್ ಬಗ್ಗೆ ಇಲ್ಲಿದೆ ನೋಡಿ. ಇಲ್ಲಿಂದ ಬೆಟ್ಟಗಳ ಮೇಲೆ ಸ್ವಲ್ಪ ದೂರ ನಡೆದುಕೊಂಡು ಹೋದರೆ ನೀವು ಕರ್ನಾಟಕದ ಅತ್ಯಂತ ದೊಡ್ಡದಾದ ಹಾಗೂ ಅತ್ಯಂತ ಗಮನ ಸೆಳೆಯುವ ಮಹಾಶಿಲಾ ಶಾಸನಗಳಲ್ಲಿ ಒಂದರತ್ತ ಕರೆದೊಯ್ಯುತ್ತದೆ. ಹಿರೇಬೆಣಕಲ್ನ ಐತಿಹ್ಯಪೂರ್ವ ತಾಣವು ಸುಮಾರು 3 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದಲ್ಲಿದೆ. ಇದರಲ್ಲಿ ವಿವಿಧ ರೀತಿಯ ಮಹಾಶಿಲೆಗಳಾದ ಸಣ್ಣ ಹಾಗೂ ದೊಡ್ಡ ಡಾಲ್ಮೆನ್ಗಳು, ಕಲ್ಲಿನ ವೃತ್ತಗಳು, ಬಂಡೆಯ ಗೂಡುಗಳು ಹಾಗೂ ಸಿಸ್ಟ್ಗಳನ್ನು ನೋಡಬಹುದು. ವಿವಿಧ ರೀತಿಯ ಮಹಾಶಿಲೆಗಳು ಪ್ರಾದೇಶಿಕ ಇಲ್ಲಿ ನೀವು ಗಮನಿಸಬಹುದು. ಮೃತರ ತಂಗುದಾಣ ಅಂತ ಕೂಡ ಹೇಳ್ತಿದ್ದಾರೆ. ಸಾವಿರಾರು ವರ್ಷಗಳಿಂದ ಇದು ಕುಬ್ಜರಂತಹ ಜನರು ವಾಸಿಸಿದ ಸ್ಥಳೀಯರು ಹೇಳ್ತಾರೆ. ಕಿಟಕಿಗಳಿರುವ ಮನೆಗಳನ್ನು ಕಿಟಕಿ ರಂಧ್ರಗಳ ಸಾಲು ಡಾಲ್ಮನ್ಗಳು ಹೋಲಿದ್ದರು ಅಂತ. ವಾಸ್ತವದಲ್ಲಿ ಅವು ಮರಣ ಹೊಂದಿದ ವ್ಯಕ್ತಿಗಳಾಗಿ ನಿರ್ಮಿಸಿದ ಗೋರಿಗಳು ಹಾಗೂ ಸ್ಮಾರಕಗಳಾಗಿವೆ. ಹಿರೇಬೆಣಕಲ್ನ ತಾಣವು ಇನ್ನೂ ಅಧ್ಯಯನ ಮಾಡಲಾಗ್ತದೆ. 2001ರಲ್ಲಿ ಇಲ್ಲಿ ಪ್ರಾಯೋಗಿಕ ಉತ್ಖನನಗಳನ್ನು ಪುರಾತತ್ವಜ್ಞರು ನಡೆಸಿದಾಗ ಸುಟ್ಟು ಕರಕಲಾದ ಪ್ರಾಣಿಯ ಮೂಳೆಗಳು ಹಾಗೂ ವಿವಿಧ ರೀತಿಯ ಮಡಿಕೆಗಳು ದೊರೆಯುತ್ತವೆ. ಹಾದಿಯಲ್ಲಿ ನಡೆಯುತ್ತಿರುವಂತೆ ಹಿರೇಬೆಣಕಲ್ ಹಾಗೂ ಅದರ ಮಹಾಶಿಲೆಗಳ ಕುರಿತಾಗಿ ನೀವು ಹೆಚ್ಚು ಓದಬಹುದು. ಈ ರೀತಿಯಾಗಿ ಒಂದು ಇನ್ಫಾರ್ಮೇಷನ್ ಬೋರ್ಡ್ ಇಟ್ಟಿದ್ದಾರೆ. ಇಲ್ಲಿ ಹೋಗೋ ಮೊದಲು ನೀವು ಇದ್ರ ಬಗ್ಗೆ ಚೂರು ಓದ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಅಲ್ಲಿ ಹೋಗಿ ನೋಡಬೇಕಾದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನಮ್ಮ ಮಹಾಶಿಲಾ ಸಮಾಜದ ಬಗ್ಗೆ ನಮಗೆ ಅಷ್ಟೊಂದು ಹೇಗೆ ಗೊತ್ತು? ಪುರಾತತ್ವಜ್ಞರಿಗೆ ಇದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸಬೇಕು. ಗತಕಾಲದಲ್ಲಿ ಜನಜೀವನ ಹೇಗಿತ್ತೆಂಬುದನ್ನು ತಿಳಿಯಲು ನಾಗರಿಕತೆಯು ಅಳಿಸಿ ಹೋದ ನಂತರ ಉಳಿಯುವ ವಸ್ತುಗಳ ಅಧ್ಯಯನವನ್ನು ಈ ಸಂಶೋಧಕರು ಮಾಡುತ್ತಾರೆ. ಇಲ್ಲಿರುವ ಸ್ಮಾರಕಗಳಂತೆ ಇಂತಹ ಬೆಳೆಯುಳಿಕೆಗಳು ಇರಬಹುದು, ಅಥವಾ ಮಡಿಕೆಗಳು, ಮಣಿಗಳು ಅಥವಾ ಸಲಕರಣೆಗಳಂತಹ ಶತಮಾನಗಳ ಹಿಂದೆ ಜೀವಿಸಿದ್ದ ಅಂದಿನ ಜನರು ಬಳಸಿದ್ದ ಸಣ್ಣ ದೈನಂದಿನ ಬಳಕೆಯ ವಸ್ತುಗಳಾಗಿರಬಹುದು. ಅವುಗಳನ್ನು ಬಿಟ್ಟು ಹೋದ ನಂತರ ಅವುಗಳನ್ನು ಎಸೆಯಲಾಗಿತ್ತೋ, ಕಳೆದು ಹೋಗಿತ್ತೋ ಅಥವಾ ಬೇಕೆಂದು ಹೂತು ಹಾಕಲಾಗಿತ್ತೋ. ಒಟ್ಟಿನಲ್ಲಿ ಅವು ನಿಧಾನ ಮಣ್ಣಿನಲ್ಲಿ ಹೂತು ಹೋಗಿದ್ವು. ಕ್ಷೇತ್ರ ಮಟ್ಟದ ಪುರಾತತ್ವಜ್ಞರು ತಾಣವೊಂದರ ಶೋಧ ಅಥವಾ ಉತ್ಖನನವನ್ನು ನಡೆಸಿದಾಗ ಇಂತಹ ಹುದುಗಿ ಹೋದ ವಸ್ತುಗಳಿಗಾಗಿ ಹುಡುಕುತ್ತಾರೆ. ಸರಿ, ಇನ್ನು ಟೈಮ್ ಬೇರೆ ಆಗಿದೆ. 4 ಗಂಟೆ ಮೇಲೆ ಆಯಿತು ಆಲ್ರೆಡಿ. ಇವಾಗ ನೋಡಿ, ಸೂರ್ಯ ಕೂಡ ಆಲ್ರೆಡಿ ಕಣ್ಮರೆ ಆಗ್ತಾ ಇದ್ದಾರೆ. ಅವರು ಕೂಡ ಹೋಗ್ತಿದ್ದಾರೆ. ಸೊ ಟೈಮ್ ಆಗುತ್ತೆ ಸ್ವಲ್ಪ. ಬೇಕಾದ್ರೆ ಇನ್ನೂ ನಡೆದು ಬೇರೆ ಹೋಗಬೇಕು. ಹೆಚ್ಚು ಟೈಮ್ ವೇಸ್ಟ್ ಮಾಡೋದು ಬೇಡ. ಜೊತೆಗೆ ಇಲ್ಲಂತೂ ಯಾರಂದರೆ ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ. ಸ್ವಲ್ಪ ಬೇಗ ಹೋಗಿ ಮುಗಿಸ್ಕೊಂಬರೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ, ಇಲ್ಲಿ ಗುಡ್ಡದ ಮೇಲೆ ಹೋಗಬೇಕು ಅಂದರೆ ಇಲ್ಲೊಂದು ಹಾಕಿದ್ದಾರೆ ಬೋರ್ಡು. ಜಸ್ಟ್ ಇದನ್ನೊಂದು ಇನ್ಫಾರ್ಮೇಷನ್ ತೊಗೊಂಡೋಗ್ಬಿಡಿ. ಯಾವುದಕ್ಕೂ 2200ರಿಂದ 2800 ವರ್ಷಗಳ ಹಿಂದಿನ ಪ್ರಾಗೈತಿಹಾಸಿಕ ಶಿಲಾ ಸ್ಮಾರಕಗಳಿಗೆ ಹೆಸರಾದ ಹಿರೇಬೆಣಕಲ್ಗೆ ಸ್ವಾಗತ. ಚಿತ್ತಾಕರ್ಷಕ ಕಲ್ಲು ಬಂಡೆಗಳು, ಗುಹೆಗಳು ಮತ್ತು ಬಂಡೆ ಆಶ್ರಯಗಳು ಹಾಗೂ ಇಲ್ಲಿ ಕೆಲವೆಡೆ ಇರುವ ಪುರಾತತ್ವ ಅಲ್ಲಿದೆ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಇದೊಂದು ಫೋಟೋ ತಗೊಳ್ತೀನಿ. ಹೊರಡುವ ಟೈಮ್ ಆಗಿದೆ. ನೋಡ್ಬೋದು, ಅಲ್ಲಿ ನೀವು ಇಲ್ಲಿಂದ ನೋಡಿದ್ರೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಕೂಡ ಕಾಣಿಸುತ್ತೆ ನಿಮಗೆ. ಇಲ್ಲಿ ಈ ರೈಲ್ವೆ ಟ್ರ್ಯಾಕಿಂದ ಈಚೆ ಸ್ವಲ್ಪ ರೈತರ ಗದ್ದೆಗಳು ಅದೆಲ್ಲದೂ ಕಾಣಿಸುತ್ತೆ. ಇದೇ ಬೆಟ್ಟ, ಇಲ್ಲಿನೇ ನಡೆದು ಹೋಗಬೇಕು. ಹೋಗೋಣ. ಎಲ್ಲೋ ಮಾರ್ಕ್ ಇದೆಯಲ್ಲ, ಈ ಮಾರ್ಕ್ನ ಫಾಲೋ ಮಾಡ್ಕೊಂಡು ಹೋದರೆ ಆಯಿತು. ಮೋಸ್ಟ್ಲಿ ಇನ್ಫಾರ್ಮೇಷನ್ ಏನೋ ಇತ್ತು ಅನಿಸುತ್ತೆ, ಕಿತ್ತಾಕಿದ್ದಾರೆ ಅಥವಾ ಬಿದ್ದೋಗಿದೆ.
ಏನೋ ಒಂದಾಗಿದೆ. ಬಂಡೆ ಅಂತೂ ತುಂಬ ದೊಡ್ಡದಾಗಿದೆ. ನೋಡಿ ಆ ಕಲ್ಲು ಜರದ್ ಬೀಳುತ್ತೇನೋ ಅನ್ನೋ ಥರ ಕೂತಿದೆ, ಬಟ್ ಬಿದ್ದಿಲ್ಲ. ಸುಮಾರು 100 ಸಾವಿರಾರು ವರ್ಷಗಳಿಂದ ಹಾಗೆ ಇದೆ. ಆಮೇಲೆ ನಿಮಗೆ ಗೊತ್ತು, ಹಂಪಿಗೆ ಹೋದಾಗ ಅಲ್ಲೂ ಕೂಡ ಇದ್ರ ಬಗ್ಗೆ ಹಾಕಿದ್ರು, ಏನು ಬಂಡೆಗಳ ಬಗ್ಗೆ. ಎಕ್ಸ್ಪೆಷಲಿ ಈಗ ಹಂಪಿ ಸುತ್ತಮುತ್ತ ಪ್ರದೇಶ ಏನಿದೆಯೋ ಇದು ಸುಮಾರು 3 ಬಿಲಿಯನ್ ಇಯರ್ಸ್ ಆಗೋ ಹಿಂದೆಯಿಂದನೇ ಈ ಬಂಡೆಗಳೆಲ್ಲ ಇತ್ತು ಅಂತ. ಒಂದೊಂದು ಬಂಡೆ ಮೇಲೆ ಕಾಲಿಟ್ಟು ಹತ್ತಿ ಹೋಗೋದು ಸಣ್ಣ ಸಣ್ಣ ಕಾಲು ದಾರಿ ಆದರೆ ಓಕೆ, ಬಟ್ ಇದು ಕಂಪ್ಲೀಟ್ಲಿ ಬಂಡೆಗಳ ಮಧ್ಯೆನೇ ನಡೆದು ಹೋಗಬೇಕು. ಮೆಣಸಿ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನು ಎಷ್ಟು ದೂರ ಹೋಗಬೇಕೋ ಗೊತ್ತಿಲ್ಲ. ತುಂಬ ಪ್ರಶಾಂತವಾದ ಜಾಗ, ಯಾರೊಬ್ಬರದ್ದು ಶಬ್ದ ಇಲ್ಲ ಇಲ್ಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮೋಸ್ಟ್ಲಿ ಇಲ್ಲಿ ನೀರು ಹರಿತಿತ್ತು ಅನಿಸುತ್ತೆ, ಇವಾಗ ನೀರಿಲ್ಲ, ಖಾಲಿ ಜಾಗ. ನೋಡಿ ಅಕ್ಕಪಕ್ಕ ಬೆಟ್ಟ ಗುಡ್ಡ ಮಧ್ಯೆ ನಾನು ಹೋಗ್ತಾ ಇದ್ದೀನಿ.
ಅಲ್ಲೇನೋ ಇನ್ಫಾರ್ಮೇಷನ್ ಹಾಕಿದ್ದಾರೆ, ಬಟ್ ನಾನು ಇಲ್ಲಿ ನಿಂತಿದ್ದೀನಿ, ಕಾಣ್ತಾ ಇಲ್ಲ ವೀಡಿಯೋದಲ್ಲಿ. ಇಲ್ಲಿದೆ ನೋಡಿ. ಎನಿವೆ ಇದನ್ನು ಈಗ ಓದೋಕ್ಕೆ ಟೈಮ್ ಇಲ್ಲ, ಜಸ್ಟ್ ಒಂದು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀನಿ. ನೋಡೋಣ ಮತ್ತೆ. ರತ್ನ ಪಕ್ಷಿ ಓಡ ಹಾರ್ತದೆ. ಮಣ್ಣು ದಾರಿ ಇಲ್ಲಿಂದ ಎಷ್ಟು ಸ್ವಲ್ಪ ಕಲ್ಲು ಬಂಡೆ ಇತ್ತು, ಈಗ ಬರೀ ಮಣ್ಣು ಚೂರು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಓಹ್, ಮತ್ತೆ ಕಲ್ಲು ಹಾಕಿಯ. ಜೈ ಶ್ರೀರಾಮ್. ಅಲ್ಲ, ಅಷ್ಟು ಸಾವಿರ ವರ್ಷಗಳ ಹಿಂದೆ ಇಷ್ಟು ಎತ್ತರದಲ್ಲಿ ಇವ್ರು ಯಾಕೆ ಇಷ್ಟು ಕಷ್ಟಪಟ್ಟು ಮೇಲೆ ಬಂದರು? ಆರಾಮಾಗಿ ನಮ್ಮ ಥರ ಈಗಿನ ಜನಗಳ ಥರ ಕೆಳಗಡೆನೇ ಇರ್ಬೋದಿತ್ತಲ್ಲ. ಈ ಗುಡ್ಡ ಬೆಟ್ಟ ಕಲ್ಲು ಬಂಡೆ ಮಧ್ಯೆ ಯಾಕೆ ಇಷ್ಟು ದೂರ ಬಂದರು ಇವರು? ನಮ್ಮ ಹಿರಿಯರು ನೋಡೋಕ್ಕೆ ನಾವು ಎಷ್ಟು ಕಷ್ಟಪಡ್ತಾಯಿದ್ದೀವಿ. ಬಟ್ ಒಂದಂತೂ ಗೊತ್ತು, ಅವರೆಲ್ಲರೂ ಅತ್ಯಂತ ಸಾಹಸಿಗರಾಗಿದ್ದಕ್ಕೇ ಇಷ್ಟು ಮೇಲೆ ಬಂದರು. ನೋಡಿ, ಪಕ್ಷಿಗಳು ಹಾರಾಡ್ತಾಯಿವೆ. ಓಹೋ, ಇಲ್ಲಂತೂ ಇನ್ನೂ ದೊಡ್ಡ ದೊಡ್ಡದು ಹತ್ತಬೇಕು. ಹೆಚ್ಚು ಹೊತ್ತು ನಿಂತು ರೆಸ್ಟ್ ಮಾಡೋಕ್ಕೂ ಆಗಲ್ಲ ಈಗ, ಯಾಕಂದರೆ ಟೈಮ್ ಬೇರೆ ತುಂಬ ಆಗಿಬಿಟ್ಟಿದೆ. ನೋಡಿ ದಾರಿ ಹೆಂಗಿದೆ, ಒಂದೇ ಒಂದು ಕಡೆನೂ ಸ್ಟ್ರೈಟ್ ಇಲ್ಲ, ಬರೀ ಸುತ್ತಮುತ್ತ ಆಮೇಲೆ ಕಲ್ಲುಗಳು, ಸಂದಿ, ಒಂದ್ರ ಮೇಲೊಂದು ಒಬ್ಬ ಹತ್ಕೊಂಡು ಹೋಗ್ಬೇಕು ಹಿಂಗೆ ಮೇಲೆ. ಹಿಡಿದು ಕುತ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂದರೆ ಟೈಮ್ ಇಲ್ಲ, ಬಂದದ್ದು ತುಂಬ ಲೇಟಾಗಿ. ಈ ಸುತ್ತ ಹಿಂಗೆ ಕಾಣುತ್ತೆ.
ಈ ಕಲ್ಲು ಗಿಡ ಗಂಟೆಗಳು. ಇನ್ನೊಂದೇನು ಅಂದರೆ, ಈ ಬೇಸಿಗೆಯಲ್ಲಿ ಆದರೆ ಅಟ್ಲೀಸ್ಟ್ ಸ್ವಲ್ಪ ದಾರಿ, ಇಷ್ಟು ಗಿಡ ಗಂಟೆಗಳು ಇರೋಲ್ಲ, ದಾರಿ ಸ್ವಲ್ಪ ಕ್ಲಿಯರ್ ಇರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಬರ್ಬೋದು. ಬಟ್ ಈ ಮಳೆಗಾಲ ಆದಮೇಲೆ ಅಥವಾ ಮಳೆಗಾಲದಲ್ಲಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ವಿಪರೀತ ಮಳೆ ಇರುತ್ತೆ, ಆಮೇಲೆ ಏನೋ ಚೆನ್ನಾಗಿ ನೀರು ಹರಿತಾ ಇರುತ್ತೆ, ತುಂಬ ಕಷ್ಟ, ಕಾಲು ಜಾರ್ತಾ ಇರುತ್ತೆ. ಆಮೇಲೆ ಚಳಿಗಾಲದಲ್ಲಿ ನೀವು ಬರ್ತೀನಿ ಅಂತ ಹೇಳಿದ್ರೆ ಅಗೇನ್ ಈ ಥರ ಎಲ್ಲ ಹಸಿರು ಬೆಳ್ಕೊಂಡಿರುತ್ತೆ. ಬಟ್ ಏನೇ ಹೇಳಿ, ನಮ್ಮ ಹಿರಿಯರು ಅತ್ಯಂತ ಶ್ರೇಷ್ಠ ಜಾಗದಲ್ಲೇ ಬದುಕೋಗಿದ್ದಾರೆ, ಅದಂತೂ ಸತ್ಯ. ಎಲ್ಲ ಕಡೆನೂ ಬೆವರು ಕಿತ್ಕೊಂಡು ಬರ್ತಾ ಇದೆ. ದೂರದಲ್ಲಿ ಯಾರೋ ಮಾತಾಡ್ತಿರೋ ಥರ ಕೇಳ್ತಿದೆ. ಮೋಸ್ಟ್ಲಿ 4:15 ಆಯಿತು ಅನಿಸುತ್ತೆ ಟೈಮು. ವಾಚ್ ಬೇರೆ ಆಫ್ ಆಗಿದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ, ರೈಲ್ವೆ ಟ್ರ್ಯಾಕ್ ಇಲ್ಲಿ ಕಾಣ್ತಾ ಇದೆ. ಇನ್ನು ಮುಂದೆ ಹೋಗಬೇಕು. ಇನ್ನೊಂದು ಹೆಂಗೆ ಗೊತ್ತಾ, ಈ ಥರ ನೀವು ಟ್ರಿಪ್ಪಿಗೆ ಬಂದಾಗ ಈ ಥರ ಪ್ಲೇಸಸ್ ವಿಸಿಟ್ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ 2-3 ಕನಿಷ್ಠ 2 ಇರಲೇಬೇಕು. ಒಬ್ಬರಿದ್ದರೆ ಒಂದು ಭಯನೂ ಆಗುತ್ತೆ, ಆಮೇಲೆ ತುಂಬ ಸುಸ್ತಾಗುತ್ತೆ ಅಂತ ಫೀಲ್ ಆಗುತ್ತೆ. ಆಬ್ವಿಯಸ್ಲಿ ಸುಸ್ತಾಗ್ತಾನೆ ಇರುತ್ತೆ, ಬಟ್ ಏನಂದರೆ ಅದಿಬ್ಬರಿದ್ದರೆ ಏನೇನಾದರೂ ಮಾತಾಡ್ತಾ ಹೋಗ್ತಿರಲ್ಲ, ಅವಾಗ ಚೆನ್ನಾಗಿರುತ್ತೆ. ಸೊ ಸುಸ್ತಾಗೋದು ಗೊತ್ತಾಗಲ್ಲ ಅಷ್ಟೇ. ಸೊ ಆ ಥರ ಮಾಡ್ಬೋದು. ಅದಕ್ಕೆ ಯಾರಾದರೂ ಬರ್ತೀನಿ ಅಂದರೆ ನೆಕ್ಸ್ಟ್ ಟೈಮು ನಿಮ್ಮ ಜೊತೆಗೊಬ್ಬರು ಕರ್ಕೊಂಡು ಬನ್ನಿ, ಚೆನ್ನಾಗಿರುತ್ತೆ. ಮಿನಿಮಮ್ ಒಬ್ಬರು ಇಟ್ಕೊಂಡ್ಬನ್ನಿ, ಚೆನ್ನಾಗಿರುತ್ತೆ.
ಓಪನ್ ಪ್ಲೇಸ್ ಇದೆ ಇಲ್ಲಿ. ಓ, ಇಲ್ಲಿ ಇನ್ನೂ ಮೇಲೆ ಹತ್ಬೇಕಾ? ಅಯ್ಯೋ ದೇವ, ನೋಡಿ ಟೈಮ್ ಎಷ್ಟಾಯಿತು? 4:45 ನೋಡಿ. ಸೂರ್ಯ ಇನ್ನೇನು ಮುಳುಗಕ್ಕೆ ಹೋಗ್ತಾ ಇದ್ದಾನೆ. ಎನಿವೆ, ಬೇಗ ಬೇಗ ಹೋಗೋಣ. ಆಮೇಲೆ ನೀವೆಲ್ಲೇ ಹೋದರೂ ಕೂಡ ಈ ಯೆಲ್ಲೋ ಮಾರ್ಕ್ನ ಮಿಸ್ ಮಾಡ್ಕೋಬೇಡಿ. ಇದು ಮಿಸ್ ಮಾಡಿಕೊಂಡ್ರೆ ವಾಪಸ್ ನಿಮ್ಮ ಜಾಗಕ್ಕೆ ನೀವು ಹೋಗೋಕ್ಕಾಗಲ್ಲ. ಅದಕ್ಕೆ ಹೋಗಬೇಕಾದ್ರೆ ಗಮನ ಇರಲಿ. ಹೋಗೋದೇವ, ಇನ್ನೂ ಮೇಲೆ ಹೋಗಬೇಕು. ಈ ಕಡೆ ಏನಾದರೂ ಇದೆಯಾ? ಏನೋ ಇದೆ ಇದ್ದಂಗಿದೆ. ನೋಡಿ, ಇಲ್ಲಿ ಮಾರ್ಕ್ ಇಲ್ಲಿ ಹಾಕಿದ್ದಾರೆ, ಇಲ್ಲಿ ಹೋಗಬೇಕು ಅಂತ. ಹೀಗೆ ಮೇಲೆ ಹತ್ಕೊಂಡು ಹೋಗಬೇಕು. ಕ್ಷಣನೂ ಕಳೀತಾ ಇದೆ. ಹೋಗೋಣ, ಬಂದುಬಿಟ್ಟಿದ್ದೀನಿ.
ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಯ್ಯೋ, ಇನ್ನೂ ತುಂಬ ದೂರ ಹೋಗ್ಬೇಕು. ಇನ್ನು ಮಾರ್ಕ್ ಅಲ್ಲೆಲ್ಲ ಕಾಣ್ತಾ ಇದೆ. ಹೌದಪ್ಪ. ಹಕ್ಕಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಚುಕು ಪುಕು ಅಂದ್ಕೊಂಡು ಆರಾಮಾಗಿದ್ದಾವೆ. ಇಲ್ಲೊಂದು ಸ್ವಲ್ಪ ಮಣ್ಣು ಥರ ಇದೆ ಏರಿಯಾ. ಇಲ್ಲಿ ಹತ್ತಬೇಕು. ಮತ್ತು ಇಲ್ಲಿ ಎಡಕ್ಕೆ, ಓಹ್ ಅಲ್ಲೇ ಅನಿಸುತ್ತೆ ಮುಂದೆ. ಮುಳ್ಳು ಗಂಟೆಗಳ ಸುತ್ತ ಇನ್ನೊಂದೇನು ಅಂದರೆ, ನೀವು ಯಾವುದೇ ಪ್ಲೇಸಿಗೆ ಹೋಗಿ ಅದನ್ನು ಮುಟ್ಟಬೇಕಾದ್ರೆ ತುಂಬ ದೂರ ಅನಿಸುತ್ತೆ. ಆದರೆ ವಾಪಸ್ ಬರಬೇಕಾದ್ರೆ ಅರೆ ಇಷ್ಟೇನ ಹೋಗಿದ್ದು ನಾವು ಅನಿಸುತ್ತೆ. ದಾರಿ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಗಿಲ್ಲ. ಮೊದಲೇ ಕತ್ಲೆ ಆಗಿದೆ. ಆಮೇಲೆ ಇಲ್ಲೇ ನಮ್ಮ ಹಿರಿಯರ ಜೊತೆ ಮಾತಾಡ್ಕೊಂಡು ಇಲ್ಲೇ ಇರಬೇಕಾಗುತ್ತೆ ಇವತ್ತು. ಈ ಥರ ಪ್ಲೇನ್ ಸಿಕ್ಕರೆ ಏನು ಕಷ್ಟ ಅನಿಸಲ್ಲ. ಹೆಚ್ಚು ಕಡಿಮೆ ಇದ್ರೂ ಹೋಗ್ಬಿಡ್ಬೋದು ಸ್ವಲ್ಪ ಫಾಸ್ಟಾಗಿ. ಬಟ್ ಈ ಕಲ್ಲು
ಪದೇ ಪದೇ ಹತ್ಕೊಂಡು ಬರಬೇಕು ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ನೋಡಿ, ಇದೆಲ್ಲ ನೀರು ಹರಿಯೋ ಜಾಗ ಅನ್ಸುತ್ತೆ ಮೋಸ್ಟ್ಲಿ, ಅದಕ್ಕೆ ಮರಳಿದೆ ಇಲ್ಲಿ. ನೀರು ಹರಿಯಲ್ಲ ಅಂದರೆ ಇಷ್ಟು ಮರಳು ಇರಲ್ಲ ಇಲ್ಲಿ. ಅಂದರೆ ಮಳೆಗಾಲದಲ್ಲಿ ಮೋಸ್ಟ್ಲಿ ನನಗನ್ಸುತ್ತೆ ಇಲ್ಲಿ ಬರೋದು ಕಷ್ಟ. ಮುಂದೆ ಒಂದು ಬೈಲ್ ಕಾಣ್ತಿದೆ, ಮೋಸ್ಟ್ಲಿ ಅದೇ ಇರಬೇಕು ಅಂದ್ಕೊತೀನಿ. ಎಸ್, ಇದೇ ಜಾಗ. ಅಬ್ಬಾ, ಕೊನೆಗೂ ಬಂದೆ. ಥ್ಯಾಂಕ್ಸ್ ಗಾಡ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ನೋಡಿ, ಇದು ಹಿಂಗೆ ಯಾಕಿದೆ ಅಂತ ಹೇಳಿದ್ರೆ, ಇದು ಎಲ್ಲೋ ಒಂದು ಕಡೆ ಕೇಳಿದ್ದೆ ನಾನು. ಮಳೆ ಬಂದು ಮಳೆ ಮತ್ತು ಗಾಳಿ ಅದೆರಡು ಸೇರಿ ಈ ರೀತಿ ಇದನ್ನು ಸವಸಾಕಿದೆ ಅಂತ. ಡಿಸೈನ್ ಥರ ಮನುಷ್ಯನ ಯಾರೋ ಮಾಡಿದ್ರಂಗಿದೆ ಇದು. ಬಟ್ ಆ್ಯಕ್ಚುಲಾಗಿ ಇದೇನು ಅಂದರೆ ನೇಚರಿಂದ ಆಗಿರೋದು ಅಂತ. ಇದು ನೋಡಿ, ಇದು ಕಿತ್ರ ಕೇಳುತ್ತೆ. ಸಾರಿ ನೋಡಿ, ಎಷ್ಟು ಚೆನ್ನಾಗಿದೆ. ಅದಕ್ಕೆ ಹೇಳೋದು, ಪ್ರಕೃತಿ ಮಾಡೋದೆಲ್ಲವೂ ಚೆನ್ನಾಗಿರುತ್ತೆ, ಮನುಷ್ಯ ಮಾಡೋದು ತುಂಬ ವಿಕೃತಿಯಾಗಿರುತ್ತೆ ಅಂತ. ನೋಡಿ, ಡೋಲಮನ್ಗಳು ಅಂತಲೇ ಹೇಳ್ತಿದ್ರು. ಇಲ್ಲಿಂದನೇ ಶುರುವಾಗುತ್ತೆ ನೋಡಿ, ಚಿಕ್ಕ ಮನೆಗಳು. ಇದು ಯಾರು ಜೋಡಿಸಿರೋದಲ್ಲ ಕೈಯಿಂದ, ಇದು ಸ್ವತಃ ಆಗಿರುವಂಥದ್ದು. ಅಲ್ಲಿ ಕೆಳಗಡೆ ಬರ್ದಂಗೆ ಇದು ಸಮಾಧಿ ಇದ್ದಿರ್ಬೋದು ಅಂತ. ಆಮೇಲೆ ಏನು ಅಂದರೆ, ಇದ್ರೊಳಗಡೆ ಈ ಮಡಿಕೆಗಳು ಆ ಥರದ್ದೆಲ್ಲ ಆಗಿನ ಕಾಲದಲ್ಲಿ ಅವ್ರು ಇಟ್ಟಂಥ ಮಡಿಕೆಗಳೆಲ್ಲ ಸಿಕ್ಕಿತ್ತು ಅಂತ. ಇವಾಗ ಖಾಲಿ ಇದೆ, ಏನಿಲ್ಲ. ಇದು ಚಿಕ್ಕದಿದು, ತುಂಬ ಚಿಕ್ಕದು. ನೋಡಿ, ನಾನು ಕೈ ತೋರಿಸ್ತೀನಿ, ಚಿಕ್ಕದಿದೆ, ತುಂಬ ದೊಡ್ಡದೇನಿಲ್ಲ ಇದು. ನೋಡಿ, ಅಲ್ಲೆಲ್ಲ ಇದೆ ನೋಡಿ, ಅಲ್ಲೂ ಇದೆ ನೋಡಿ ಒಳಗಡೆ. ಬಟ್ ಏನಂದ್ರೆ ಫುಲ್ಲು ಗಿಡ ಗಂಟೆಗಳೆಲ್ಲ ಬೆಳ್ಕೊಂಬಿಟ್ಟಿದೆ, ಅಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲೂ ಇದೆ. ಬಟ್ ಒಂದು ಖುಷಿ ಆಗೋದೇನು ಅಂದರೆ, ಇಷ್ಟು ಮೇಲೆ ಬಂದು ಈ ರೀತಿಯಾದಂಥದ್ದಿದೆ ಅಂತ ಹೇಳಿ ಒಂದು ಸಮಾಜಕ್ಕೆ ತಿಳಿಸಿಕೊಟ್ರಲ್ಲ, ಅವ್ರಿಗೆ ನಾವು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅಲ್ಲೂ ಇದೆ ನೋಡಿ, ಗಿಡದ ಕೆಳಗಡೆ. ನೋಡಿ, ಇಲ್ಲೆಲ್ಲ ಕಾಣಿಸುತ್ತೆ. ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ಈ ಚಳಿಗಾಲದಲ್ಲೆಲ್ಲ ಬಂದುಬಿಟ್ರೆ, ಮಳೆಗಾಲದಲ್ಲಿ ಆ ಥರ ಇದು ನೀವು ಸಂಪೂರ್ಣವಾಗಿ ನೋಡೋದು ಕಷ್ಟ. ಯಾಕಂದ್ರೆ ಗಿಡ ಮರಗಳೆಲ್ಲ ಬೆಳೆದಿರುತ್ತಲ್ವ, ಬಳ್ಳಿಗಳು ಈ ಥರ ಹಸಿರೆಲ್ಲ ಇರುತ್ತೆ, ತುಂಬ ಮುಚ್ಕೊಂಡೋಗಿರುತ್ತೆ ಅದ್ರ ಮಧ್ಯದಲ್ಲೇ, ಅಷ್ಟು ಈಸಿಯಾಗಿ ಕಾಣಿಸಲ್ಲ ಇದು. ನೋಡಿ, ಕಂಪ್ಲೀಟ್ ಖಾಲಿ ಇದೆ ಇದು ಒಳಗಡೆ. ಚಿಕ್ಕದಿದು ನೋಡಿ, ಅಲ್ಲೂ ಇದೆ. ಎಲ್ಲ ಕೋಣೆ ಸ್ವಲ್ಪ ನೋಡಿ, ಎಷ್ಟು ಅಗಲವಾಗಿದೆ, ದೊಡ್ಡದಾಗಿದೆ ಇದು. ನೋಡಿ, ಅಲ್ಲಿ ದೇವ.
ಒಳಗಡೆ ಕಲ್ಲೇ ಚಿಕ್ಕ ಚಿಕ್ಕದು. ಮೋಸ್ಟ್ಲಿ ಅಲ್ಲಿನೂ ತುಂಬ ಇರಬೇಕಂದೆ. ಮೋಸ್ಟ್ಲಿ ಇಲ್ಲೆಲ್ಲ ಇತ್ತು ಅನ್ಸುತ್ತೆ. ಇದೇನು ಕಿತ್ತಾಕಿದಾರೋ ಅಥವಾ ಇದು ನ್ಯಾಚುರಲ್ ಆಗಿ ಇರೋದೋ ಹಿಂಗೋ ಗೊತ್ತಿಲ್ಲ. ನೋಡಿ ಇಲ್ಲಿ ತುಂಬ ಇದ್ದಾವೆ. ಇಲ್ಲಿ ದೊಡ್ಡ ದೊಡ್ಡವು ಇದಾವೆ ನೋಡಿ ಮುಂದೆ. ಬಂಡೆ ನೋಡಿ ಪ್ರಾಕೃತಿಕವಾಗಿ ಹೆಂಗೆ ನಿಂತಿದೆ ಇದು. ಪ್ರಕೃತಿನೇ ಈ ಥರ ನಿಲ್ಲಿಸಿರೋದು ಇದನ್ನು ನೋಡಿ. ನಮ್ಮ 2,500 ಸುಮಾರು 3,000 ವರ್ಷಗಳ ಹಿಂದಿನ ನಮ್ಮ ಹಿರಿಯ ಜನ ಮಾಡಿಟ್ಟಂಥದ್ದು. ಇವತ್ತು ಇದೇ ನಮಗೆ ಪ್ರಕೃತಿ ವಿಸ್ಮಯ ಆಗಿದೆ, ಅಥವಾ ನಮ್ಮ ಹಿರಿಯರು ನಮಗೋಸ್ಕರ ಬಿಟ್ಟು ಹೋದಂಥ ಆಸ್ತಿ ಇದು. ನೋಡಿ ಎಷ್ಟಿದೆ ನೋಡಿ ಇಲ್ಲಿ. ಅಲ್ಲೂ ಒಂದಿದೆ, ಅದು ಸ್ವಲ್ಪ ದೊಡ್ಡದಾಗೇ ಇದೆ. ಅದು ತುಂಬ ಬಿದ್ದೋಗಿದೆ ಅನಿಸುತ್ತೆ. ಮೋಸ್ಟ್ಲಿ ಯಾರಾದರೂ ಕೆಡವಿದಾರೋ ಏನು. ಯಾಕಂದರೆ ನಮ್ಮ ಇತಿಹಾಸದಲ್ಲಿ ಸಿಗೋದೇನು ಅಂತ ಹೇಳಿದ್ರೆ, ಎಷ್ಟು ರಾಜರುಗಳು ಬಂದು ಎಲ್ಲವನ್ನು ಕಟ್ಟಿ ಹೋಗಿರೋರು ಇದ್ದಾರೋ ಅದಕ್ಕಿಂತ ಹೆಚ್ಚು ಜನ ಅದನ್ನು ನಾಶ ಮಾಡಿರೋರಿದ್ದಾರೆ. ಹಾಗಾಗಿ ಒಂದು ನ್ಯಾಚುರಲಾಗಿ ಬಿದ್ದಿದ್ರು ಕೂಡ ಒಂಥರ ಅನುಮಾನ ಬಂದ್ಬಿಡುತ್ತೆ, ಯಾರಾದರೂ ಮಾಡಿದ್ರನೋ ಯಾರಾದರೂ ಬೆಳೆಸಿದ್ರನೋ ಅಂತ. ನೋಡಿ ಇದೇ ಕಲ್ಲುಗಳಲ್ಲೇ ಇದೆಲ್ಲವನ್ನು ನಮ್ಮ ಹಿರಿಯರು ನಮಗೋಸ್ಕರ ಕಟ್ಟಿ ಕೊಟ್ಟೋಗಿದ್ದಾರೆ. ಕ್ಷಮಿಸಿ, ನಮ್ಮ ಹಿರಿಯರು ಅವರಿದ್ದಾಗ ಮಾಡಿರೋಂಥ ಸ್ಟ್ರಕ್ಚರ್ಗಳಿದು. ದೊಡ್ಡದಿದೆ, ಅದನ್ನು ನೋಡೋಣ. ನೋಡಿ ಇದು ಮೋಸ್ಟ್ಲಿ ಇತ್ತೀಚೆಗೆ ಯಾರೋ ಜೋಡಿಸಿದಾರ ಏನೋ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡಿ. ಇಲ್ಲೂ ಇದೆ. ಇದು ಸ್ವಲ್ಪ ದೊಡ್ಡದಾಗೇ ಇದೆ. ಇದು ಮೋಸ್ಟ್ಲಿ ಇದು ಆಲ್ಮೋಸ್ಟ್ ನನ್ನ ಎದೆವರೆಗೂ ಬರುತ್ತೆ. ಇದು ಅಷ್ಟು ದೊಡ್ಡದಾಗಿದೆ ಇದು. ಬಟ್ ಸ್ಥಳೀಯರು ಹೇಳೋದೇನು ಅಂತ ಹೇಳಿದ್ರೆ, ಇಲ್ಲಿ ಈ ಆಕಾರ ಇದೆ ಅಲ್ವಾ, ಈ ಚಿಕ್ಕ ಜಾಗ ಇದೆ ನೋಡಿ, ಈ ರಂಧ್ರದ ಒಳಗಡೆಯಿಂದ ಹೋಗುವಷ್ಟು ಮನುಷ್ಯರಿದ್ರಂತೆ, ಚಿಕ್ಕ ಚಿಕ್ಕ ಪುಟಾಣಿ ಮನುಷ್ಯರು. ಅವರು ಇಲ್ಲಿ ವಾಸ ಮಾಡ್ತಿದ್ರು ಅಂತ ಸ್ಥಳೀಯ ಜನಗಳು ಹೇಳ್ತಾರೆ. ಮುಂದೆ ಏನು ಕಾಣಿಸ್ತಾ ಇಲ್ಲ ನನಗೆ. ಈಚೆ ಎಂಟಿ ಪ್ಲೇಸ್ ಅನಿಸುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಮಣ್ಣಲ್ಲೇ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಒಂದಷ್ಟು ಬಿದ್ದಿರೋದು ಕೂಡ ಇದೆ. ಜೈ ಶ್ರೀರಾಮ್. ಅದೇ ಚಳಿಗಾಲ ಆಗಿದ್ದರಿಂದ ಇಲ್ಲಿ ತುಂಬ ಕಣ್ಣಿಗೆ ಕಾಣಿಸ್ತಿಲ್ಲ, ಅದಂತೂ ನಿಜ. ಸದ್ಯಕ್ಕೆ ನನ್ನ ಕಣ್ಣಿಗೆ ಎಷ್ಟು ಕಾಣಿಸ್ತಿದೆಯೋ ಅಷ್ಟು ನಾನು ನಿಮಗೆ ತೋರಿಸ್ತೀನಿ. ಒಂದು ಸೆಲ್ಫಿ ತೊಗೊಳ್ತೀನಿ. ಇಲ್ಲಿವರೆಗೂ ಬಂದು ಒಂದು ಸೆಲ್ಫಿ ಇಲ್ಲ ಅಂದರೆ ಹೆಂಗೆ. ಮುಖ ಎಲ್ಲ ಪೂರ್ತಿ ಬೆವತ್ತು ನೋಡಿ, ನೀರೆಲ್ಲ ಬಂದುಬಿಟ್ಟಿದೆ. ಒಂಚೂರು ಮುಖ ಒರೆಸ್ಕೊಂಡು ನೀಟಾಗಿ ಒಂದು ಸ್ಪೆಕ್ಸ್ ಹಾಕ್ಕೊಂಡು ಒಂದೊಳ್ಳೆ ಸೆಲ್ಫಿ ತೊಗೊತೀನಿ. ನೋಡಿ, ಸುಮ್ಮನೆ ಜಾಗ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿದ್ರ, ಸುತ್ತಮುತ್ತ ಯಾರೂ ಇಲ್ಲ. ಇಲ್ಲೇನೋ ಒಂದು ಸೆಲ್ಫಿ ತೊಗೊತೀನಿ ಇವಾಗ. ಟೈಮ್ ಇಲ್ಲ ಇವಾಗ, ಹೆಚ್ಚು ಟೈಮ್ ಮಾಡ್ಕೊಳ್ಳೋದು ಬೇಡ. ಪಟ ಕೆಲಸ ಮಾಡ್ತೀನಿ.
ಸೆಲ್ಫಿ ಟೈಮ್. ಓಕೆ, ಹೋಗೋಣ, ಟೈಮ್ ಆಯ್ತು. ನೋಡಿ, ಇಲ್ಲೂ ಇದೆ, ಇಲ್ಲೂ ಇದೆ. ಅದೇ ಹೇಳಿದ್ನಲ್ಲ, ಪೂರ್ತಿ ಖಾಲಿ ಖಾಲಿ, ಏನಿಲ್ಲ ಒಳಗಡೆ. ಒಂದಲ್ಲ ಎರಡಲ್ಲ, ತುಂಬ ಇದೆ. ಬಟ್ ತುಂಬ ಬಿದ್ದೋಗಿದೆ ಕೂಡ, ತುಂಬಾ ಬಿದ್ದೋಗಿದೆ. ಆಚೆ ಎಲ್ಲ ಇದೆ. ಈವ್ನಿಂಗ್ ಆಗ್ತಾ ಇದೆ ಇವಾಗ. ಬನ್ನಿ, ಈಚೆ ಸೈಡಿಂದ ಒಂದು ವಿಡಿಯೋ ಮಾಡಿಕೊಂಡು, ಈಚೆಯಿಂದ ಒಂದು ವಿಡಿಯೋ ಮಾಡಿಕೊಂಡು ಹಾಗೆ ಹೊರಡೋಣ. ನೋಡಿ, ಅವ್ರು ಇನ್ನೂ ಮಾರ್ಕ್ ಹಾಕಿ ಮುಂದೆ ತೋರಿಸಿದ್ದಾರೆ, ಇನ್ನೂ ಮುಂದೆ ಹೋಗ್ಬೋದು ಅಂತ. ಅಲ್ಲಿವರೆಗೂ ಹೋಗಿ ಬರ್ತೀನಿ ಅಷ್ಟೇ. ನೋಡಿ, ಇನ್ನೂ ಇದೆ ಅನ್ನೋ ಲೆಕ್ಕ ಕೇಳಿದ್ದಾರೆ. ಚೂರು ಅಲ್ಲಿವರೆಗೂ ಹೋಗ್ತೀನಿ. ಬೆಚ್ಚಾನಿದೆ ಕಣ್ರಿ, ಒಂದಲ್ಲ ಎರಡಲ್ಲ ಇಲ್ಲಿ. ಒಟ್ಟೊಟ್ಟಿಗೆ ಮೂರು ಇದೆ ನೋಡಿ ಅಲ್ಲಿ. ಬನ್ನಿ, ಇಷ್ಟ ಹತ್ತಿದ್ದೀನಿ. ಒಂಚೂರು ಎಮ್ಮೆ ಸಗಣಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬೇಡ, ಇನ್ನು ತುಂಬ ಹೋಗಬೇಕು. ಸಾಕಿಷ್ಟೆ. ಅಲ್ಲೇನಿದೆ ಅಂತ ಗೊತ್ತಿಲ್ಲ.
ಓಹೋ, ಅಲ್ಲಿ ನೋಡಿದ್ನ ಬರೀ ಚಿಕ್ಕದಷ್ಟೇ, ದೊಡ್ಡ ದೊಡ್ಡದು ಇಲ್ಲಿದೆ. ಓ ದೇವ, ನಿಜವಾಗ್ಲೂ ಹೋಗಿದ್ರೆ ಮಿಸ್ ಮಾಡ್ಕೊಂಡ್ಬಿಡ್ತಿದ್ನಲ್ಲ ಇದನ್ನ. ಇಲ್ಲಿ ನೋಡಿ, ಮೋಸ್ಟ್ಲಿ ನನ್ನಷ್ಟು ಹೈಟ್ ಇದೆ. ಓಶ್, ನೋಡಿ ಇದು ಆಲ್ಮೋಸ್ಟ್ ನನ್ನಷ್ಟು ಹೈಟ್ ಇದೆ.